ಇದು ಸ್ಥಾನ ಬೆಲೆ ಹಾಕೋದು ಗೊತ್ತಾಗಬೇಕು. ಅವೆಲ್ಲ ಇದಕ್ಕೆ ಸಮನಾದದ್ದು ಯಾವುದು ಅಂತ ಬರ್ತಿರ್ತಾವೆ. ಮೊದಲು ಇದು ಮಾಡ್ಲಿಕ್ಕೆ ಬರ್ಬೇಕು ನಿಮ್ಗೆ. ನೋಡ್ರಿ, ಎಲ್ಲರೂ ವಿಡಿಯೋ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಈ ಅನುಕ ನಂಬರ್ ಮುಗಿದಿಂದ ನಿಮಗೆ 4 ಅನುಕ ನಂಬರ್ ಬರ್ತಾವ. ಫುಲ್ ಬೇಸಿಕ್ ಅಭ್ಯಾಸ ಇದು. ಇವು ಇನ್ನೊಂದು, ಇದು ಅನುಕ್ರಮವಾಗಿ 53 ವಿಡಿಯೋಗಳನ್ನು ನೀವೇನಾದರೂ ದಶಮಾಂಶ ನೋಡ್ಕೊಂಡು ಬಿಟ್ರಿ ಅಂತಂದ್ರೆ ನಿಮಗೆ ಮೆಂಟಲ್ ಎಬಿಲಿಟಿ ಲೆಕ್ಕಗಳು ಭಾಳ ಇರ್ತಾವೆ. ಬಾಯಿಲೆ ಹೆಂಗೆ ಮಾಡೋದು, ಆಮೇಲೆ ಸ್ಥಾನ ಬೆಲೆ ಹೆಂಗೆ ಹಾಕಬೇಕು, ದಶಮಾಂಶನ ಸ್ಥಾನ ಬೆಲೆ ಹೆಂಗೆ ಕಂಡಿಡು, ಗುಣಲಬ್ಧ, ಭಾಗಲಬ್ಧ ಎಲ್ಲ ಬಂದಿರ್ತಾವೆ. ಆಮೇಲೆ ಈ ದಶಮಾಂಶ ಭಿನ್ನ ರಾಶಿನ ಈಸಿಯಾಗಿ ಹೆಂಗೆ ಭಾಗಾಕಾರ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅನ್ನೋದೆಲ್ಲ ನಾನು ತಿಳಿಸ್ತೀನಿ. ಎಲ್ಲ ಲಕ್ಷ ಕೊಟ್ಟು ನೋಡ್ರಿ. 5 10 5 × 10 ಬರೋಬ್ಬರಿ 50. 3 ಶತಾಂಶ, 3 ಶತಾಂಶ ಅಂದ್ರೆ ಏನು, 100 ಬರೋಬ್ಬರಿ 0.03. 4 ಸಹಸ್ರಾಂಶ ನೋಡ್ರಿ, 4 ಸಹಸ್ರಾಂಶ, ದಶಾಂಶ ಶತಾಂಶ ಸಹಸ್ರಾಂಶ, ದಶಾಂಶ ಶತಾಂಶ ಸಹಸ್ರಾಂಶ, 4 ಸಹಸ್ರಾಂಶ ಬರೋಬ್ಬರಿ 0.04. 1 2 3 4 ನೋಡಿ, 4 ಸಹಸ್ರಾಂಶ. ಇದರ ಬೆಲೆ ಏನು, ಮ್ಯಾಲೆ ಏನು ಮಾಡಬೇಕು, ಸ್ಥಾನಗಳನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಇದು ನೋಡಿ, ಎಲ್ಲ ಕಡೆ 3 ಸ್ಥಾನ ಮಾಡ್ಕೊಂಡು ಬಿಡ್ರಿ. ಆಮೇಲೆ 50 ಬಿಂದು ಏನು 0.34 ನೋಡಿ, 50 ಆಯ್ತು. ಆಮೇಲೆ 3 ಶತಾಂಶ ಆಯ್ತು, 4 ಸಹಸ್ರಾಂಶ, ದಶಾಂಶ ಶತಾಂಶ ಸಹಸ್ರಾಂಶ ಆಯ್ತು. ಇಷ್ಟೆಲ್ಲ ಚೆಕ್ ಮಾಡಿ ಉತ್ತರಗಳನ್ನು ಹಾಕಬೇಕು. 50.034 ಬರೋಬ್ಬರಿ ಉತ್ತರ ಸಂಖ್ಯೆ ಎ. ಇದನ್ನು ತಿಳಿಸಿನೂ ಅದನ್ನು ನೀವು ಮಾಡಿರಿ. ಯಾಕಂದ್ರೆ ನಿಮಗೆ ಗುರ್ತಿರ್ಬೇಕು, ಯಾವುದೇ ಗಣಿತ ಕೇಳುವಲ್ಲಕ್ಕೆಲ್ಲ ಬರ್ಬೇಕು ನಿಮಗೆ. ಅದಕ್ಕೆ ನಿಮಗೆ ಸೀರಿಯಲ್ ಅಭ್ಯಾಸ ಮಾಡ್ರಿ. ಕ್ವಶನ್ ಪೇಪರ್ ತಾನೇ ಬಿಡಿಸ್ತು ಬಿಡ್ತೀರಿ ನೀವು, ತಿಳಿತಲ್ಲ. ಓಕೆ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 2 10 ಅಂದರೆ ಎಷ್ಟಾಯ್ತು, 20 ಆಯ್ತು. 300 ಬರೋಬ್ಬರಿ 300. ಆಮೇಲೆ ಮುಂದೆ ದಶಮಾಂಶವ ಬಿಂದು ಹಾಕ್ರಿ. 1 10 1 10 ಅಂದ್ರೆ ಏನು, 0.1. 4 ಸಹಸ್ರಾಂಶ ನೋಡಿ, 4 ಸಹಸ್ರ, ದಶಾಂಶ ಶತಾಂಶ ಸಹಸ್ರಾಂಶ. ಅದನ್ನು ಹೆಂಗೆ ಹಚ್ಚಬೇಕು ನೋಡಿ, 0.004. ಇಲ್ಲಿ 2 ಸ್ಥಾನ ಕೊಟ್ಕೋರಿ. ಇಲ್ಲಿ ಏನು ಮಾಡಬೇಕು, 1 10 ಓಕೆ. ಆಮೇಲೆ ಇಲ್ಲಿ 3 ಸ್ಥಾನ ಕೊಟ್ಕೋರಿ. ನೋಡ್ರಿ, ಇವು ಸ್ಥಾನ ಬೆಲೆ ಮಾಡ್ಕೋಬೇಕು. ನೋಡ್ರಿ, ಇನ್ನೊಂದ್ಸಲ ನೋಡ್ರಿ. 2 10 ಅಂದ್ರೆ 20 ಆಯ್ತು, 300 ಆಯ್ತು, 1 10 ಆಯ್ತು. ಎರಡನೇದು 4 ಸಹಸ್ರಾಂಶ, ದಶಾಂಶ ಶತಾಂಶ ಸಹಸ್ರಾಂಶ ಆಯ್ತು. ಇನ್ನು 5 ದಶ ಸಹಸ್ರಾಂಶ, 5 ದಶಾಂಶ ಶತಾಂಶ ಸಹಸ್ರಾಂಶ, ದಶ ಸಹಸ್ರಾಂಶ ನೋಡ್ರಿ, ದಶಾಂಶ ಶತಾಂಶ ಸಹಸ್ರಾಂಶ, ದಶ ಸಹಸ್ರಾಂಶ. ಅಂದ್ರೆ ಇದನ್ನ ಹೆಂಗೆ ಹಚ್ಬೇಕಂದ್ರೆ 0 ದಶಾಂಶ ಶತಾಂಶ ಸಹಸ್ರಾಂಶ. ಆಮೇಲೆ 3 ಅಂತೂ ಆದಲ್ಲ, ಇದೊಂದು ಸಂಖ್ಯೆ ಹಿಡಿಬೇಕು ನೋಡಿ, ದಶ ಸಹಸ್ರಾಂಶ. ಆಮೇಲೆ ಇನ್ನೊಂದು ಪೂಜೆ ಕೊಟ್ಕೋಬೇಕು. ಸ್ಥಾನ ಬೆಲೆಗಳನ್ನು ಈಕ್ವಲ್ ಮಾಡ್ಕೋಬೇಕು. ಈಗ ಕೂಡಿಸ್ರಿ. 5 4 0 1.320 ಬರೋಬ್ಬರಿ 320.1045. ಎಲ್ಲದ ನೋಡ್ರಿ, ಉತ್ತರ ಹುಡ್ಕ್ಯಾಡ್ರಿ. 320 10 45 ಉತ್ತರ ಸಂಖ್ಯೆ ಬಿ. ನೋಡ್ರಿ, ಯಾವ ಉಳಿದು ನಿಮ್ಮ ಗಣಿತ ನೀವು ನೋಡ್ಕೋರಿ. ನೀವು ಕ್ರಮಬದ್ಧವಾಗಿ ನೀವು ದಶಮಾಂಶ ಭಿನ್ನ ರಾಶಿ ಕೂಡಿಸೋದು, ಸ್ಥಾನ ಮೇಲೆ ಎಂತೆಂಥವು ಬಾಯಲ್ಲಿ ಲೆಕ್ಕ ಮಾಡೋದು ಹೇಳಿದ್ನ, ರೀತಿ ಪ್ರಕಾರನೂ ಹೇಳಿದ್ನು, ಬಾಯಲ್ಲಿ ಮಾಡೋದು ಹೇಳಿದ್ನ. ಇದು ಏನು ಅಂದ್ರೆ ನೀವು ಅಭ್ಯಾಸ ಮಾಡೋದು ಬೇಡ, ಬರೀ TV ಒಳಗೆ ಬರೀ ನೋಡ್ಕೋತ ಕೊಡ್ರಿ ನೀವು ಗಣಿತಗಳನ್ನು. ಮಲ್ಲಿ ಬರಲಿಲ್ಲ, ಬರಂಗಿಲ್ಲ, ತಿಳಿಯಂಗಿಲ್ಲ, ಇದು ಯಾರಿಗೂ ತಿಳಿಯಂಗಿಲ್ಲ.
ಅದು ಹೆಂಗೆ ಕಲಿಸ್ತಾರೆ ಅನ್ನೋ ಒಂದು ವಾರ ನೀವು ನೋಡ್ಕೊಂಡ್ರೆ ತಾವೇ ತಿಳಿಲಿಕ್ಕೆ ಚಾಲು ಆಗಿಬಿಡ್ತಾವೆ. ಬೇಕಾದವ್ರು ಇರಲಿ, ಆರ್ಟ್ಸವ್ರು ಇರಲಿ, ಸೈನ್ಸ್ದವ್ರು ಇರಲಿ, ಮನ್ಯಾಗ ಕಲ್ತವ್ರು ಇರ್ತಾರೆ, 10th ಓದಿದ ಮೈಗೆ ಒಂದು ಭಯಪಟ್ಟಿರ್ಬೇಕು. ಮುಂದೆ ದೊಡ್ಡ ದೊಡ್ಡ ಭಿನ್ನ ರಾಶಿ ಬರ್ತಾವ, ಭಾಗಾಕಾರ ಬರ್ತಾವ, ಸರಳೀಕರಣ ಬರ್ತಾವ. ಆಮೇಲೆ ನಿಮಗೆ ನಾಳೆ ಜೂನ್ ಅನ್ನೋದ್ರೊಳಗೆ ಎಲ್ಲ ಬೇಸಿಕ್ ಅಭ್ಯಾಸ ನಾವು ಹಾಕ್ಲಿಕ್ಕೆ ಚಾಲು ಮಾಡ್ತೀವಿ. ನೀವು ಕ್ರಮಬದ್ಧವಾಗಿ ದಿನಾಲೂ ಸ್ಟೇಟಸ್ದಾಗ ನಾ ಹಾಕಿದ ಅಭ್ಯಾಸನ ನೀವು 2 ತಾಸು ರಿವಿಷನ್ ಮಾಡಿಬಿಡ್ರಿ. ಆಮೇಲೆ ರೀಸ್ನಿಂಗ್ಗಳು ಬರ್ತಾವ. ರೀಸ್ನಿಂಗ್ಗಳು ಟೈಮ್ ಟೇಬಲ್ ಪ್ರಕಾರ ಬರ್ತದೆ. ಆ ಟೈಮ್ ಟೇಬಲ್ ಪ್ರಕಾರ ನೀವು ರೀಸ್ನಿಂಗ್ ನೋಡ್ಕೊರಿ. ಗದ್ಯ ಭಾಗ ಏನೋ ಒಂದು ಸ್ವಲ್ಪ ಓದ್ಕೊರಿ. ಅದು ಸಾಧ್ಯ ಆತಂದ್ರೆ ನಾನು ನೋಡ್ತೀನಂತ ಎಲ್ಲ ಕವರ್. ನೀವು ಯಾರು ಬೇಕಾದವ್ರು ಗದ್ಯ ಭಾಗಗಳನ್ನು ತಿಳಿಸಿ, ನೀವು ಕನ್ನಡ TC ಹಚ್ಚಿದ್ದವರು ಕನ್ನಡದವ್ರಿಗೆ ಎಲ್ಲರಿಗೂ ಗದ್ಯ ಭಾಗ ಈಜಿ ಬರ್ತಾವ. ಈಗ ರೀಸ್ನಿಂಗ್ ಒಂದು ಗಣಿತ ಒಂದು 2 ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಯಾರ. ನಾ ಮಾಡಿ ಹಾಕ್ಲಿಕ್ಕೆ ನೀವು ಎಲ್ಲರೂ ಉಪಯೋಗ ಮಾಡ್ಕೋರಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಎಲ್ಲರೂ ಅಭ್ಯಾಸ ದಿನಾಲು ಫೇರ್ ಮಾಡ್ಕೊಂಡು ಬರ್ಕೋರಿ, ಚಂದಂಗೆ ನೋಡ್ಕೋರಿ.